ರಾಜಕೀಯವಾಗಿ ಮುನ್ನಡೆಯಬೇಕಾಗಿದೆ. ನಮ್ಮಲ್ಲಿ ಕನಿಷ್ಠ ಜನರಿದ್ದಾರೆ, ಒಬ್ರು MP, ಒಬ್ರು MLA, ಒಬ್ರು MLC ಅಷ್ಟೇ. ಅಲ್ಲಿ ಅವಕಾಶ ಇರೋದು ಅಷ್ಟಕ್ಕೇನಾ? ಕನಿಷ್ಠ 5,000 ಜನರಿಗೆ ನಾವು ವಿದ್ಯಾಭ್ಯಾಸವನ್ನ ಕೊಡುವಂತ ಶಕ್ತಿ ಭಗವಂತ ನಮ್ಮ ಸಂಘಕ್ಕೆ ಕೊಟ್ಟಿದ್ದಾರೆ. ಅಲ್ಲಿ ಕೆಲವು ಶ್ರೀಮಂತರು ಹೇಳ್ತಾರೆ, ನಾವು ದಾನ ಕೊಡುವ ಜನ, ದಾನ ಕೇಳುವರಲ್ಲ. ನಮ್ಮ ಜನಾಂಗ ಯಾವತ್ತೂ ಬಡ ಜನಾಂಗ ಅಲ್ಲ, ನಮ್ಗೆ 2A ಬೇಕಾಗಿಲ್ಲ ಅಂತ ಭಾಷಣ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅನೇಕ ನಮ್ಮ ಜನಾಂಗದವರು ಕಲ್ಲು ತೂರಾಟ ಮಾಡ್ತಾರೆ, ಧಿಕ್ಕಾರ ಹೋಗ್ತಾರೆ. ನಮ್ಮ ಜನಾಂಗದ ಶ್ರೀಮಂತರಿದ್ರು, ಬುದ್ಧಿವಂತರಿದ್ರು, ವಿದ್ಯಾವಂತರಿದ್ರು, ಕನಿಷ್ಠ ಪಕ್ಷ ಒಂದು ಕೇಸನ್ನು ದಾಖಲೆ ಮಾಡಲಿಲ್ಲ. ಯಡಿಯೂರಪ್ಪನವರ ಭಾಷಣದಲ್ಲಿ ಹೇಳ್ತಾರೆ, PC ಮೋಹನ್ ನನ್ನನ್ನ ಕರ್ಕೊ ಬಂದಿಲ್ಲ, ಎಳ್ಕೊಂಡು ಬಂದ್ರು. ಕರ್ನಾಟಕ ಪ್ರದೇಶ ಬಲಿಜ ಸಂಘ ಯಾವುದೇ ಸಾಲ ಮಾಡಿಲ್ಲ, ಆ ಸಾಲವನ್ನು ಯಾರೂ ತೀರಿಸಿಲ್ಲ. ನಮಸ್ಕಾರ. ನಮ್ಮ ಜನಾಂಗದ ಸಮಸ್ತ ಬಂಧುಗಳಿಗೆ ನಮಸ್ಕಾರ. ಈ ದಿನ ಅತಿ ಮುಖ್ಯವಾದಂಥ ಕೆಲವು ವಿಷಯಗಳನ್ನು ನಾನು ನಮ್ಮ ಜನಾಂಗದವರ ಬಳಿ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಜನಾಂಗಕ್ಕೆ ತಿಳಿಯಪಡಿಸೋದೇನೆಂದರೆ, ಆನೇಕಲ್ ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟು ಮತ್ತು ಕರ್ನಾಟಕ ಪ್ರದೇಶ ಬಲಿಜ ಸಂಘ ಬೇರೆ ಬೇರೆ, ಇವೆರಡೂ ಒಂದೇ ಅಲ್ಲ. ಇದನ್ನು ಮೊದಲು ಬೇರ್ಪಡಿಸಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆಗಿನ ಆನೇಕಲ್ ತಿಮ್ಮರಾಯಪ್ಪನವರು ಸಮಾಜದ ಆಸ್ತಿಯನ್ನು ಚಾಮರಾಜಪೇಟೆಯಲ್ಲಿರುವಂತಹ ಆನೇಕಲ್ ತಿಮ್ಮರಾಯಪ್ಪನವರ ಟ್ರಸ್ಟ್ಗೆ ದಿನಾಂಕ 23/9/1936 ಬರೀತಾರೆ. ಆನೇಕಲ್ ತಿಮ್ಮರಾಯಪ್ಪನವರು ಆ ಆಸ್ತಿಯನ್ನು ಆನೇಕಲ್ ತಿಮ್ಮರಾಯಪ್ಪ ಚಾರಿಟೇಬಲ್ ಟ್ರಸ್ಟಿಗೆ ಮಾತ್ರ ಬರೆದಿರ್ತಾರೆ, ಕರ್ನಾಟಕ ಪ್ರದೇಶ ಬಲಿಜ ಸಂಘಕ್ಕೆ ಬರೆದಿರೋದಿಲ್ಲ. ಆ ದಾನ ಪತ್ರದಲ್ಲಿ ಮುಖ್ಯವಾಗಿರುವಂಥ ಪಾಯಿಂಟು ಲೋನ್ ಮಾಡುವ ಹಾಗಿಲ್ಲ. ಆದರೂ ಆಗಿನ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು ಆ ಆಸ್ತಿಯ ಮೇಲೆ ಲೋನನ್ನು ಮಾಡಿರುವುದು ಕಾನೂನು ಬಾಹಿರ. ಮತ್ತೆ ಹಣವನ್ನು ಬಾಕಿ ಉಳಿಸ್ಕೊಂಡಿರೋದು ಸಹ ಅಪರಾಧ. ಆ ಸಂದರ್ಭದಲ್ಲಿ 2017-18 ಹರಾಜಿಗೆ ಬಂದಿದ್ದು ಸಹ ನಿಜ. ಆಗ ನೀವು ಹೋರಾಟ ಮಾಡಬೇಕಾಗಿದ್ದು ಅಂದಿನ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರ ಮೇಲೆ, ಅದನ್ನು ತಾವು ಮಾಡಲಿಲ್ಲ. ಆಗ ಬಂದವರೇ MS ರಾಮಯ್ಯ ಅವರ ಫ್ಯಾಮಿಲಿ ಮೆಂಬರ್ಸ್ ಬಂದು ಹರಾಜನ್ನು ನಿಲ್ಲಿಸಿದ್ದು, ಟ್ರಸ್ಟಿನ ಪ್ರಾಪರ್ಟಿಯನ್ನು ಉಳಿಸಿದ್ದು ಸತ್ಯವಾದ ಮಾತು. ನಂತರ ಆಗಿನ ಕಮಿಟಿ ಅಂದರೆ ನಿಮ್ಮ ಕಮಿಟಿ ಬಂತು. ಆದ ನಂತರ ತಾವು ಏನು ಮಾಡಿದ್ರಿ? ಲೋನು ಪಡೆದವರ ಮೇಲೆ ಕನಿಷ್ಠ ಪಕ್ಷ ಯಾಕೆ ಲೋನ್ ಮಾಡಿದ್ರಿ ಅಂತ ನೀವು ಕ್ವಶನ್ ಮಾಡಲಿಲ್ಲ. ಅದನ್ನು ಬಿಟ್ಟು ಬಾಡಿಗೆಗೆ ಪಡೆದವರ ಮೇಲೆ ನೀವು ಧರಣಿ ಕೂತ್ಕೊಂತೀರಾ, ಹೋರಾಟ ಮಾಡ್ತೀರಾ. ಕನಿಷ್ಠ ಪಕ್ಷಕ್ಕಾದರೂ ಲೋನ್ ಪಡೆದವರ ಮೇಲೆ ನೀವು ಹೋರಾಟ ಮಾಡಲ್ಲ, ಧರಣಿ ಕೂತ್ಕೊಳ್ಳಲ್ಲ, ಅವ್ರ ಮೇಲೆ ಕೇಸೂ ಹಾಕಲ್ಲ. ಬಾಡಿಗೆಗೆ ಪಡೆದವರ ಮೇಲೆ ಕೇಸ್ ಹಾಕ್ತೀರಾ, ಅವ್ರ ಬಾಡಿಗೆ ಕಟ್ಟದ ಹಾಗೆ ಮಾಡಿದ್ದೀರಾ. ಕರ್ನಾಟಕ ಪ್ರದೇಶ ಬಲಿಜ ಸಂಘ ಯಾವುದೇ ಸಾಲ ಮಾಡಿಲ್ಲ. ಅತಿ ಮುಖ್ಯವಾಗಿ ನಮ್ಮ ಜನಾಂಗ ಇದನ್ನು ತಿಳ್ಕೋಬೇಕಾಗುತ್ತೆ. ಕರ್ನಾಟಕ ಪ್ರದೇಶ ಬಲಿಜ ಸಂಘ ಯಾವುದೇ ಸಾಲ ಮಾಡಿಲ್ಲ, ಆ ಸಾಲವನ್ನು ಯಾರೂ ತೀರಿಸಿಲ್ಲ. ಈಗಿನ ಕಾರ್ಯದರ್ಶಿಗಳಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಜನರಿಗೆ ತಪ್ಪು ಸಂದೇಶ ಮಾಡ್ತಾ ಇದ್ದಾರೆ, ತಪ್ಪು ಸಂದೇಶ ಕಳಿಸ್ತಾ ಇದ್ದಾರೆ. ನೋಡಿ, ಕರ್ನಾಟಕ ಪ್ರದೇಶ ಬಲಿಜ ಸಂಘದ ಎಲೆಕ್ಷನ್ ಇದನ್ನ ತಮ್ಮ ಮುಂದೆ ಇದೆ. ನಾನು ಕರ್ನಾಟಕ ಪ್ರದೇಶ ಬಲಿಜ ಸಂಘದ ಕಾರ್ಯದರ್ಶಿ ಸ್ಥಾನಕ್ಕೆ ನಿಂತಿದ್ದೀನಿ. ನಮ್ಮ ಜನ ಯಾರೂ ಸಾಲ ಮಾಡಿರಲಿಲ್ಲ. ಸಾಲ ಮಾಡಿದ್ದು ಟ್ರಸ್ಟ್ನಲ್ಲಿ ಇದ್ದಂಥ ಜನ, ಸಾಲ ತೀರಿಸಿರೋದು ಟ್ರಸ್ಟ್ನ ಹಣವನ್ನ. ನಮ್ಮ ಜನಾಂಗದ ಪ್ರದೇಶ ಬಲಿಜ ಸಂಘದ ಯಾವುದೇ ಸಾಲ ತೀರಿಸಿಲ್ಲ. ತಪ್ಪು ಸಂದೇಶ ದಯವಿಟ್ಟು ಕೊಡಬೇಡಿ. ಕರ್ನಾಟಕ ಪ್ರದೇಶ ಬಲಿಜ ಸಂಘಕ್ಕೆ ಅವ್ರಿಗೆ ಇಷ್ಟ ಬಂದವ್ರಿಗೆ ಓಟ್ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡಿ. ತಪ್ಪು ಸಂದೇಶ ಕೊಡಬೇಡಿ. ಸಾಲದಲ್ಲಿದ್ರಿ, ಸಾಲ ತೀರಿಸಿದೀವಿ ಅಂತ ಹೇಳಬೇಡಿ. ಜನಾಂಗದ ಏಳಿಗೆಗಾಗಿ ನಮ್ಮ ಆಗಿನ ಸಂಸದರು ಆದಂತಹ PC ಮೋಹನ್ ಅಣ್ಣನವರು 2A ಅನ್ನ 2011 ಅದಕ್ಕಿಂತ ಮೊದಲ ವಿಷಯ ಒಂದು ಹೇಳ್ತೀನಿ. 2011 ಆಗಿನ KR ಪುರಂ ಅಲ್ಲಿ ಆಗಿನ
ಲೀಡರ್ಗಳಾದಂತಹ KT ರಾಜ್ಕುಮಾರ್ ಅವರು ಮತ್ತು ಸುರೇಂದ್ರ ಬಾಬು ಅವರು, ಈಗ ನಮ್ಮ ಸಿಂಡಿಕೇಟ್ನಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ನಿಂತಿರ್ತಕ್ಕಂತಹ ವೇಣುಗೋಪಾಲರವರ ನೇತೃತ್ವದಲ್ಲಿ ಒಂದು ದೊಡ್ಡ ಸಮಾವೇಶ, ಸಾವಿರಾರು ಜನ ಸೇರುವಂತಹ ಸಮಾವೇಶ ಮಾಡ್ತಾರೆ. ಅದಕ್ಕೆ ಆಗಿನ ಲೀಡರ್ಗಳಾದಂತಹ ನಮ್ಮ ಜನಾಂಗದ PC ಮೋಹನ್ ಅಣ್ಣನವರು, ಆಗಿನ ಮುಖ್ಯಮಂತ್ರಿಗಳು, ಆಗಿನ ಕಾನೂನು ಮಂತ್ರಿಗಳು, ಸೆಂಟ್ರಲ್ ಲಾ ಮಿನಿಸ್ಟರ್ ಆದಂತಹ ವೀರಪ್ಪ ಮೊಯ್ಲಿ ಅವರು ಸಹ ಇರ್ತಾರೆ. ಅವ್ರ ಮುಂದೆ ನಮ್ಮ ಜನಾಂಗಕ್ಕೆ ಆಗಿರುವಂತಹ ಅನ್ಯಾಯವನ್ನು ನಾವು ತೋಡ್ಕೊಂಡಾಗ ಆಗಿನ ಮುಖ್ಯಮಂತ್ರಿ ಒಂದು ಡೇಟ್ ಅನ್ನು ಫಿಕ್ಸ್ ಮಾಡ್ತಾರೆ. ದಿನಾಂಕ ಜುಲೈ 2011ರಲ್ಲಿ ಒಂದು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನ ನಮ್ಮ PC ಮೋಹನ್ ಅಣ್ಣನವರು ಆಯೋಜನೆ ಮಾಡ್ತಾರೆ. ಆಗ ಯಡಿಯೂರಪ್ಪನವರ ಭಾಷಣದಲ್ಲಿ ಹೇಳ್ತಾರೆ, PC ಮೋಹನ್ ನನ್ನನ್ನ ಕರ್ಕೊ ಬಂದಿಲ್ಲ, ಎಳ್ಕೊಂಡು ಬಂದ್ರು. ಹಾಗಾಗಿ ಈ ದಿನ ನಿಮಗೆ ಭಾಗಶಃ 2A ಅನ್ನ ಕೊಡ್ತಾ ಇದ್ದಾನೆ. ಮುಂದಿನ ದಿನಗಳಲ್ಲಿ ನಿಮಗೆ ಸಂಪೂರ್ಣ 2A ಅನ್ನು ಕೊಡ್ತೇನೆಂದು ಭರವಸೆಯನ್ನು ಆ ದಿನನ ನಾವು ಯಾರೂ ಮರೆಯುವಂಗಿಲ್ಲ. ಜನರಿಗೆ ನೀವು ತಪ್ಪು ಸಂದೇಶ ಕೊಡೋದನ್ನು ಮೊದಲು ಬಿಡಿ. ನಂತರ ನಮ್ಮ PC ಮೋಹನ್ ಅಣ್ಣನವರು ನಮ್ಮ ಜನಾಂಗಕ್ಕೆ ಕೈವಾರ ತಾತಯ್ಯನವರ ಜಯಂತ್ಯೋತ್ಸವವನ್ನು ಮಾಡುವಂತೆ ಒತ್ತಾಯ ಮಾಡಿ ಆಗಿನ ಮುಖ್ಯಮಂತ್ರಿಗಳಾದಂತಹ ಬೊಮ್ಮಾಯಿ ಅವರು ಅದನ್ನು ಆದೇಶ ಹೊರಡಿಸ್ತಾರೆ. ನಂತರ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಮಾಡಿಸ್ತಾರೆ. ಇಲ್ಲಿಯ ತನಕ ನಮ್ಮ ನಿಗಮ ಮಂಡಳಿಗೆ ಒಂದು ಅಧ್ಯಕ್ಷರನ್ನು ಕೊಡಿ ಅಂತ ತಾವು ಯಾವತ್ತಾದರೂ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀರಾ? ಒಂದು ಪಕ್ಷ ನಮ್ಮ ಅಧ್ಯಕ್ಷರನ್ನ ಅವರು ಮಾಡಿದ್ದೇ ಹಾಗಿದ್ದರೆ ಸುಮಾರು ಕೋಟಿಗಳು ನಮಗೆ ಅನುದಾನ ಕೊಡ್ತಾ ಇದ್ರು. ಆ ಅನುದಾನದಲ್ಲಿ ನಮ್ಮ ಬಲಿಜ ಸಮುದಾಯದ ಭವನಗಳನ್ನ ಕಟ್ಬೋದಿತ್ತು. ಬಲಿಜ ಜನಾಂಗದ ವಿದ್ಯಾರ್ಥಿಗಳ ಏಳಿಗೆಗಾಗಿ ನಾವು ಅದನ್ನು ಬಳಸ್ಕೋಬೋದಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಜನರ ಒಂದು ಯೋಗಕ್ಷೇಮದ ಬಗ್ಗೆ ಕಾಪಾಡ್ಬೋದಿತ್ತು. ಕನಿಷ್ಠ ಪಕ್ಷ ನಮಗೆ ಅಧ್ಯಕ್ಷರನ್ನು ಕೊಡಿ ಅಂತಾದ್ರೂ ನೀವು ಕೇಳಿಲ್ಲ. ಸುಮಾರು ಸಮುದಾಯದವರಿಗೆ 100ರಿಂದ 150 ಕೋಟಿಯಷ್ಟು ಹಣವನ್ನ ಈಗಿನ ಸರ್ಕಾರ ಮಂಜೂರು ಮಾಡಿದೆ. ಕನಿಷ್ಠ ಪಕ್ಷ ನೀವು ಒಂದು ಪ್ರಶ್ನೆನೂ ಮಾಡಲಿಲ್ಲ, ಒಂದು ಒತ್ತಾಯ ಮಾಡಲಿಲ್ಲ, ಒಂದು ರಿಕ್ವೆಸ್ಟ್ ಮಾಡಲಿಲ್ಲ. ಅದು ಮುಖ್ಯವಾಗಿ ಇನ್ನೊಂದು ವಿಷಯ, 1994ರಲ್ಲಿ ವಿನಾಕಾರಣ ಯಾವುದೇ ರೀತಿಯಾದಂತಹ ನಮ್ಮ ಯಾವುದೇ ಆಯೋಗನೂ ಸಹ ಬಂದು ಎನ್ಕ್ವೈರಿ ಮಾಡಿ ನಮ್ಮ ಜನಾಂಗದಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಶ್ರೀಮಂತರಿದ್ದಾರೆ, ನಮ್ಮ ಜನಾಂಗದ ಪರಿಸ್ಥಿತಿ ಏನು ಅಂತ ತಿಳಿದುಕೊಳ್ಳದೆ 1994ರಲ್ಲಿ ಆಗಿನ ಮುಖ್ಯಮಂತ್ರಿಗಳಾದಂತಹ ವೀರಪ್ಪ ಮೊಯ್ಲಿ ಅವರು ವಿನಾಕಾರಣ 2A ಅನ್ನ ಕಿತ್ತಾಕ್ತಾರೆ, 3Aಗೆ ಹಾಕ್ತಾರೆ. ಆಗಿನ ಸಂದರ್ಭದಲ್ಲಿ ಸುಮಾರು ನಮ್ಮ ಜನಾಂಗದ ಶ್ರೀಮಂತರಿದ್ರು, ಬುದ್ಧಿವಂತರಿದ್ರು, ವಿದ್ಯಾವಂತರಿದ್ರು. ಕನಿಷ್ಠ ಪಕ್ಷ ಒಂದು ಕೇಸನ್ನು ದಾಖಲೆ ಮಾಡಲಿಲ್ಲ. ಯಾಕೆ ಈ ರೀತಿ ಮಾಡಿದ್ರಿ ಅಂತ ಪ್ರಶ್ನೆಯೂ ಮಾಡಲಿಲ್ಲ. ಅನೇಕ ರೀತಿಯಾದಂಥ 8 ಜನ ಶಾಸಕರಿದ್ರು ಅಂತ ಹೇಳ್ತಾರೆ, ಮಂತ್ರಿಗಳು ಇದ್ರು ಅಂತ ಹೇಳ್ತಾರೆ. ಯಾರೂ ಅದನ್ನು ಪ್ರಶ್ನೆ ಮಾಡಲಿಲ್ಲ. ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಸುಮಾರು 2011ರಲ್ಲಿ ನಮ್ಮ ಜನಾಂಗದ ಲೀಡರ್ಗಳು KT ರಾಜ್ಕುಮಾರ್ ಅವರು, ಸುರೇಂದ್ರ ಬಾಬು ಅವರು, PC ಮೋಹನ್ ಅಣ್ಣನವರು, ವೇಣುಗೋಪಾಲರವರು ಸೇರಿ ದೊಡ್ಡ ಹೋರಾಟ ಮಾಡಬೇಕಾಗಿ ಬಂತು. ನಂತರ ನಮಗೆ 2A ಪಡ್ಕೋಬೇಕಾಗಿ ಬಂತು. ಅದು ಭಾಗಶಃ ಆಯಿತು. ನಂತರ ಇಲ್ಲಿಯ ತನಕ ತಾವೇನಾದರೂ ಒಂದು ಸಲ ಆದರೂ ನಮ್ಗೆ ಸಂಪೂರ್ಣ 2A ಬೇಕು ಅಂತ ಕೇಳಿದ್ದೀರಾ? ಒಂದನ್ನ ಪತ್ರವೇನಾದರೂ ಕೊಟ್ಟಿದ್ದೀರಾ? ಯಾವುದೇ ತಾಲೂಕಿನಲ್ಲಾದರೂ ಜನರ ಹಿತರಕ್ಷಣೆ ಜನರ ಬಗ್ಗೆ ನೀವು ಮಾತಾಡಿದ್ದೀರಾ? ಎಲ್ಲೂ ಬಂದಿಲ್ಲ. ಜನ ಯಾರು ಮೆಂಬರ್ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ 1050 ರೂಪಾಯಿ ಮಾಡ್ತೀರಾ? ನಮ್ಮ ಜನಾಂಗಗೆ ಅಷ್ಟೊಂದು ಶಕ್ತಿ ಇದೆಯಾ? ಬಾಗೇಪಲ್ಲಿ ಕಡೆ ಬಂದು ನೋಡಿ, ಚಿಕ್ಕಬಳ್ಳಾಪುರ ಬಾರ್ಡ್ರಲ್ಲಿ ಬಂದು ನೋಡಿ, ಅಷ್ಟು ಹಣ ಕೊಡೋ ಶಕ್ತಿ ಇದೆಯಾ? ನಿಮಗೆ ಶ್ರೀಮಂತರೇ ಬೇಕು, ನಿಮ್ಗೆ ದುಡ್ಡು ಮಾಡೋ ಉದ್ದೇಶ. ಬಡ ಜನರಿಗೆ ಕಾಸನ್ನ ಅವ್ರು ಕಟ್ಟಕ್ಕಾಗದಿರೋರು ನಿಮ್ಗೆ ಬೇಡ. ಕನಿಷ್ಠ ಪಕ್ಷ ನೀವು ಮೆಂಬರ್ಶಿಪ್ ಕೊಡಿ ಅಂತ ನಾವು ಬಂದಾಗ ಕೊಡೋಕ್ಕಾಗಲ್ಲ. ಕೇಸುಗಳಾಗ್ತಿದೆ ಅಂತ ಹೇಳ್ತೀರಾ. ಕೇಸ್ ಯಾತಕ್ಕಾಗಿ ಹಾಕಿದ್ರು ಸ್ವಾಮಿ? ಮೆಂಬರ್ಶಿಪ್ ಕೊಟ್ಟಿದ್ರೆ ಕೇಸೇ ಆಗ್ತಾ ಇರಲಿಲ್ಲ. ಒಂದು ನಾವು ಇವತ್ತು ಎಲ್ಲರೂ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ, ಯಾರು ಕರ್ನಾಟಕ ಬಲಿಜ ಪ್ರದೇಶ ಸಂಘಕ್ಕೆ ಶಾಶ್ವತ ಅಲ್ಲ. ಒಂದು ದಿನ ನೀವು ಹೋಗ್ಬೇಕು, ನಾವು ಹೋಗ್ಬೇಕು, ಇನ್ಯಾರು ಬಂದರೂ ಹೋಗ್ಬೇಕು. ಬಟ್ ಆ ಸಂಘ ಮಾತ್ರ ಕರ್ನಾಟಕ ಪ್ರದೇಶ ಬಲಿಜಿಗರದು. ಬಲಿಜಿಗರಿಗೆ ಅವಕಾಶ ಕೊಡಬೇಕಾಗಿತ್ತು. ನೀವು ಎಲೆಕ್ಷನ್ಸ್ ಬರುತ್ತೆ ಹೋಗುತ್ತೆ, ಎಲೆಕ್ಷನ್ನಲ್ಲಿ ಯಾರಿಗೆ ಜನ ಅವಕಾಶ ಇದ್ದವ್ರಿಗೆ ಒಳ್ಳೆಯವ್ರಿಗೆ ಓಟ್ ಹಾಕೊಂತಾರೆ, ಓಟ್ ಹಾಕೋ ಅಧಿಕಾರನ ತಗೊಡ್ಬೇಕಾಗಿತ್ತು. ಹಾಗಾಗಿ ತಾವು ಮಾಡಿದ್ದು ನನ್ನ ವೈಯಕ್ತಿಕವಾಗಿ ಸರಿ ಇಲ್ಲ. ನಿಮ್ಮ ಮಾತುಗಳಲ್ಲಿ ಹೇಳ್ತಾರೆ ಯಾರೋ ಬರ್ತಾರೆ, ಯಾರೋ ಇದರಲ್ಲಿ ನುಗ್ಗುತ್ತಾರೆ, ಯಾರೋ ಉಳಿಸಿದ್ದಾರೆ ಅಂತ.
ಆನೇಕಲ್ ಚಾರಿಟೇಬಲ್ ಟ್ರಸ್ಟೇ ಸಾಲ ಮಾಡಿತ್ತು, ಟ್ರಸ್ಟನ್ನೇ ಉಳಿಸಿರೋದು. ನಮ್ಮ ಪ್ರದೇಶ ಬಲ್ಜ ಸಂಘ ಸಾಲನೂ ಮಾಡಿಲ್ಲ, ಸಂಘಕ್ಕೆ ಸಂಬಂಧನೇ ಇಲ್ಲ. ನಾವು ನಿಂತಿರೋದು ಸಂಘಕ್ಕೆ ಸಂಬಂಧಪಟ್ಟಂಗೆ, ಅನೇಕ ನಮ್ಮ ಜೊತೆ ನಿಂತಿರೋರು ಸಂಘದ ಅಧ್ಯಕ್ಷರಾಗಿ, ಟ್ರಸ್ಟಿಗಳಲ್ಲ. ನಂತರ ಸುಮಾರು ಇಸ್ವಿ ಕರೆಕ್ಟಾಗಿ ಗೊತ್ತಿಲ್ಲ, 1996ರಲ್ಲಿ ಒಂದು ಸಮಾವೇಶ, ಕರ್ನಾಟಕ ಪ್ರದೇಶ ಬಲಿಜ ಸಂಘದಲ್ಲಿ ಸಮಾವೇಶ ನಡೆಯುತ್ತೆ. ಆ ಸಮಾವೇಶದಲ್ಲಿ ನಾನೂ ಸಹ ಭಾಗಿಯಾಗ್ತೇನೆ. ಅಲ್ಲಿ ಕೆಲವು ಶ್ರೀಮಂತರು ಹೇಳ್ತಾರೆ, ನಾವು ದಾನ ಕೊಡುವ ಜನ, ದಾನ ಕೇಳುವರಲ್ಲ, ನಮ್ಮ ಜನಾಂಗ ಯಾವತ್ತೂ ಬಡ ಜನಾಂಗ ಅಲ್ಲ, ನಮಗೆ 2A ಬೇಕಾಗಿಲ್ಲ ಅಂತ ಭಾಷಣ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅನೇಕ ನಮ್ಮ ಜನಾಂಗದವರು ಕಲ್ಲು ತೂರಾಟ ಮಾಡ್ತಾರೆ, ಧಿಕ್ಕಾರ ಹೋಗ್ತಾರೆ. ಯಾತಕ್ಕಾಗಿ ಮಾಡಿದ್ರು? ನಮ್ಮ ಜನಾಂಗಕ್ಕೆ 2A ಬೇಡವಾ? ಶ್ರೀಮಂತರು ಕಡಿಮೆ ಇದ್ದಾರೆ, ಬಡವರು ಜಾಸ್ತಿ ಇದ್ದಾರೆ. ಹಾಗಾಗಿ ನಮ್ಮ ಜನಾಂಗಕ್ಕೆ ನಮ್ಮ ಪೀಳಿಗೆ ಮುಗೀತು. ನಮ್ಮ ಮುಂದಿನ ಪೀಳಿಗೆಗೆ ಅತಿ ಮುಖ್ಯವಾಗಿ ನಮ್ಮ ಜನಾಂಗಕ್ಕೆ 2A ಬೇಕಾಗಿದೆ. ನಮ್ಮಲ್ಲೀಗ ಎಜುಕೇಶನ್ ಪರ್ಪಸ್ಗೆ 2A ಬಂದಿದೆ. ಅದು ಬಂದ ನಂತರ ಜನರುಗಳು ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಸುಮಾರು ಎಜುಕೇಶನ್ನಲ್ಲಿ ಅವರು ಮುಂದುವರೆದಿದ್ದಾರೆ. ದುರಾದೃಷ್ಟವತ್ ಮತ್ತೆ ಅವರು ಜಾಬ್ಗೆ ಹೋಗೋಕ್ಕಾಗ್ತಾ ಇಲ್ಲ, ರಾಜಕೀಯವಾಗಿ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಭಾಗಶಃ ಹಣ ಸಂಪೂರ್ಣ ಮಾಡಬೇಕಾಗುತ್ತೆ. ಕನಿಷ್ಠ ಪಕ್ಷ ನಿಮ್ಮ ಒತ್ತಾಯ ಇಲ್ಲ. ಒಂದು ದಾವೆಯಾದರೂ ಹಾಕಿದ್ದೀರಾ? ಒಂದು ಸಣ್ಣ ಕೇಸ್ ಹಾಕಿದ್ದೀರಾ ನೀವು? ಇಲ್ಲಿವರೆಗೂ ನೀವು ಬಂದ ಮೇಲೆ 2018ರಲ್ಲಿ ತಾವು ಬರ್ತೀರಾ, ಒಂದು ಕೇಸ್ ಹಾಕಿದ್ದೀರಾ 2A ಬೇಕು ಅಂತ? ಒಂದು ಒತ್ತಾಯ ಮಾಡಿದ್ದೀರಾ? ಇಲ್ಲ. ನಮ್ಮ ರಾಜ್ಯದ ಜನಾಂಗವನ್ನು ಕರೆದು ರಾಜ್ಯ ಮಟ್ಟದಲ್ಲಿ ನಮ್ಮ ಜನಾಂಗದ ಕಷ್ಟಗಳನ್ನು ಕೇಳಿ ಕನಿಷ್ಠ ಪಕ್ಷ ಸಮಾವೇಶನೂ ಮಾಡಲಿಲ್ಲ. ಆದರೆ ಒಬ್ಬರು ಹೆಣ್ಣು ಮಗು, ಚಾಮರಾಜನಗರದ ಹೆಣ್ಣು ಮಗು ಶ್ರೀಮತಿ ಸುಮಿತ್ರಾ VN ಅವರು 2013ರಲ್ಲಿ ಒಂದು ದಾವೆಯನ್ನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಹೂಡ್ತಾರೆ. ಅದರ ಸಂಖ್ಯೆ 15499/2013. ಮಾನ್ಯ ಉಚ್ಚ ನ್ಯಾಯಾಲಯ ಈ ಜನಾಂಗಕ್ಕೆ ಅನ್ಯಾಯ ಆಗಿದೆ, ಸಂಪೂರ್ಣವಾದಂತಹ 2A ಬೇಕಾಗುತ್ತೆ. ಆದುದರಿಂದ ಆಗಿನ ಮಾನ್ಯ ಉಚ್ಚ ನ್ಯಾಯಾಲಯದ ಜಸ್ಟಿಸರಾದಂತಹ ಸುರಾಜ್ ಗೋವಿಂದರಾಜ್ ಅವರು ಸಂಪೂರ್ಣ 2A ಕೊಡಿ ಎಂದು ಸರ್ಕಾರಕ್ಕೆ ಆದೇಶ ಕೊಡ್ತಾರೆ. ಆ ದಿನದಲ್ಲಿ ಆ ಆದೇಶ ಪತ್ರವನ್ನು ತಗೊಂಡು ನಮ್ಮ ಸಂಸದರು ವೇಣುಗೋಪಾಲ್ರವರು, PC ಮೋಹನಣ್ಣನವರು, ನಾವು, ರಾಮಲಿಂಗಪ್ಪ ಅವರು, ಆನಂದ್ ಬಾಬು ಅವರು ಎಲ್ಲ ಹೋಗಿ CM ಅವರಿಗೆ ಪತ್ರ ಕೊಟ್ಟು ಬರ್ತೀವಿ. ಅದು ಪೇಪರಲ್ಲೂ ಬರುತ್ತೆ. ಆಗ ತಾವು ಮಾತಾಡ್ತೀರಾ, ಈ ರಿಕ್ವೆಸ್ಟ್ ಕೊಡಬಾರ್ದಾಗಿತ್ತು, ಆ ಜನ ಎಚ್ಚೆತ್ಕೊಂತಾರೆ ಅಂತ ಹೇಳ್ತೀರಾ. ಕನಿಷ್ಠ ಜ್ಞಾನ ಬೇಕಾಗುತ್ತಿದ್ರಲ್ಲಿ. ನಾವು ಕೇಸ್ ಹಾಕಿದ್ದೆ ಸರ್ಕಾರದ ಮೇಲೆ, ನಮ್ಮ ವಿರೋಧ ಪಾರ್ಟಿನೇ ಸರ್ಕಾರದ ಆದೇಶ ನಮ್ಗೆ ಏನಾಗಿದೆ ಅಂತ ಸರ್ಕಾರಕ್ಕೆ ಗೊತ್ತೇ ಇರುತ್ತೆ. ನಾವು ಪತ್ರ ಕೊಟ್ಟಾಗ ಅವ್ರಿಗೆ ಗೊತ್ತಾಗುತ್ತಾ? ಇಲ್ಲ. ತಾವು ಹೇಳ್ತೀರಾ ಹೋಗ್ಬಾರ್ದಾಗಿತ್ತು, ಕೊಡಬಾರ್ದಾಗಿತ್ತು ಅಂತ. ಹೋಗಲಿ, ನಾವು ಕೊಟ್ಟು ಬಂದ್ವಿ. CM ಅವರು ಅದಕ್ಕೆ ಒಳ್ಳೆಯ ರೆಸ್ಪಾಂಡ್ ಆದರು. ಆರ್ಡರ್ ಆಗಿದ್ದ ದಿನ ಬಂದು 9/4/2025ರಲ್ಲಿ. ಇಲ್ಲಿವರೆಗೂ ತಾವೇನಾದರೂ CMಗೆ ಆ ಆರ್ಡರ್ ಮೇಲೆ ಪತ್ರ ಕೊಟ್ಟಿದ್ದೀರಾ? ನಮಗೆ 2A ಬೇಕಂತ ಏನಾದರೂ ಒಂದು ಸಲ ಆದರೂ ಕೇಳಿದಿರಾ? ಸೌಜನ್ಯಕ್ಕಾದರೂ ಹೋಗಿದ್ದೀರಾ? ನೀವು ಅಧ್ಯಕ್ಷರಿದ್ರಿ, ನಮ್ಮ ಜನಾಂಗದ್ದು ಕಾರ್ಯದರ್ಶಿಗಳಿದ್ರಿ, ಸಮಯ ಸಿಕ್ಕಿರ್ಲಿಲ್ವಾ? ಹೋಗ್ಬೋದಿತ್ತಲ್ಲ, ರಾಜ್ಯ ಪೂರ್ತಿ ಓಡಾಡ್ತಾ ಇದ್ದೀರಾ. CM ಹತ್ರ ಹೋಗಿ ನಮ್ಗೆ ಜನಾಂಗಕ್ಕೆ 2A ಕೊಡಿ ಅಂತ ಸಂಪೂರ್ಣ ಕೋರ್ಟ್ ಆರ್ಡರ್ನ ಅನುಷ್ಠಾನಕ್ಕೆ ತನ್ನಿ ಅಂತ ಕೇಳ್ಬೋದಿತ್ತಲ್ಲ. ಕೇಳಿಲ್ಲ, ನಿಮಗೆ ಬೇಕಾಗಿಲ್ಲ. ನಮ್ಮ ಜನಾಂಗಕ್ಕೆ ಬೇಕು ಸ್ವಾಮಿ 2A. ತುಂಬ ಬಡವರಿದ್ದೀವಿ ನಾವು, AC ಮನೆಗಳಲ್ಲಿ ಉಳ್ಕೊಂಡಿರೋಕ್ಕಾಗಲ್ಲ ನಾವು. ಜನಾಂಗಕ್ಕೆ ಇವತ್ತು ಉದ್ಯೋಗದ ಅವಶ್ಯಕತೆ ಇದೆ, ರಾಜಕೀಯವಾಗಿ ಮುನ್ನಡೆಯಬೇಕಾಗಿದೆ. ನಮ್ಮಲ್ಲಿ ಕನಿಷ್ಠ ಜನರಿದ್ದಾರೆ, ಒಬ್ಬರು MP, ಒಬ್ಬರು MLA, ಒಬ್ಬರು MLC ಅಷ್ಟೇ. ನಮ್ಮ ಜನಾಂಗದಲ್ಲಿ ಸರಿಸುಮಾರು 25 ಲಕ್ಷ ಜನ ಇದ್ದೀವಿ ನಮ್ಮ ರಾಜ್ಯದಲ್ಲಿ. ಒಂದು ತಾಲೂಕು ಮಟ್ಟದಲ್ಲಿ ತಾಲೂಕ್ ಪಂಚಾಯತಿ ಮೆಂಬರ್ ಇಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲ, ಜಿಲ್ಲಾ ಪಂಚಾಯತಿ ಮೆಂಬರ್ಗಳಿಲ್ಲ. ಎಷ್ಟು ಕಷ್ಟ ಆಗ್ತದೆ ಅದನ್ನು ಗಮನ ಹರಿಸಿ. ರಾಜಕೀಯವಾಗಿ ಯಾವುದೋ ಒಂದನ್ನು ನೀವು ಮುಂದೆ ಇಟ್ಕೊಂಡು ಟ್ರಸ್ಟಿಗೆ ಸಂಬಂಧಪಟ್ಟಂಥ ಸಾಲನ ಸಂಘಕ್ಕೆ ತಂದು ನೀವು ಮಿಕ್ಸ್ ಮಾಡುವಂಥದ್ದು ಸರಿಯಲ್ಲ. ಈ ನಿಟ್ಟಿನಲ್ಲಿ ನೀವು ಕೆಲಸ ಮಾಡುವಂಥದ್ದನ್ನು ಫಸ್ಟ್ ಗಮನ ಹರಿಸಬೇಕಾಗುತ್ತೆ. ನಂತರ ಪಾರದರ್ಶಕತೆ ಬೇಕು ನಮಗೆ. ತಾವು ಬಂದ ಮೇಲೆ AGMsನ ಕರೆದಿಲ್ಲ ಅನ್ನೋದು ಕೇಳ್ಪಟ್ಟಿದ್ದೀನಿ. ಅಕೌಂಟ್ಸ್ನ ನೀವು ಸರಿಯಾಗಿ ಕೊಡ್ತಾ ಇಲ್ಲ. ನಾವೀಗ ಹೇಳ್ತೀವಿ ನೋಡ್ರಿ, ನಮ್ಗೆ ಅವಕಾಶ ಕೊಟ್ಟಿದ್ದೇ ಆದರೆ ಪ್ರತಿ ವರ್ಷ AGM ಮಾಡ್ತೀವಿ.
ಅಕೌಂಟ್ಸ್ ಎಲ್ಲ ಟ್ರಾನ್ಸ್ಪರೆಂಟ್ ಆನ್ಲೈನಲ್ಲಿ ಪ್ರತಿಯೊಬ್ಬರಿಗೂ ತಲುಪಿಸುವಂಥದ್ದನ್ನು ಮಾಡ್ತೀವಿ. ತಾಲೂಕಿನಿಂದ ಪ್ರತಿಯೊಬ್ಬರಿಗೂ ಸಹ ನಮ್ಮ ಸಂಘಕ್ಕೆ ಕಂಟೆಸ್ಟ್ ಮಾಡುವಂಥ ಅವಕಾಶ ಕೊಡ್ತೀವಿ. ಪ್ರತಿಯೊಬ್ಬರನ್ನು ನಾವು ನಾಮಿನೇಟ್ ಮಾಡಿ ಅಲ್ಲಿ ಕೂರಿಸ್ತೀವಿ. ನಮ್ಮ ಎಲ್ಲ ಆಫೀಸ್ ಅವರ್ಸಲ್ಲಿ ಒಬ್ಬ ಅಲ್ಲಿ ಎಂಪ್ಲಾಯ್ ಇಡ್ತೀವಿ. ಪ್ರತಿಯೊಬ್ಬರು ಬಂದಂಥವ್ರಿಗೆ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ರೀತಿಯಾದಂಥ ವ್ಯಕ್ತಿಗಳನ್ನ ಅಲ್ಲಿ ಇಡ್ತೀವಿ. 400-500 ಜನರನ್ನ ನಾವು ಇಲ್ಲಿ ಹಾಸ್ಟೆಲ್ನಲ್ಲಿ ಇಟ್ಟಿದ್ದೀವಿ ಅಂತ ಹೇಳ್ತೀರಾ? 25 ಲಕ್ಷ ಜನ ಇದ್ದೀವಿ ನಾವು. ಓದೋ ಮಕ್ಕಳು ಅಷ್ಟೇನಾ ಇರೋದು? ಅಲ್ಲಿ ಅವಕಾಶ ಇರೋದು ಅಷ್ಟಕ್ಕೇನಾ? ಕನಿಷ್ಠ 5,000 ಜನರಿಗೆ ನಾವು ವಿದ್ಯಾಭ್ಯಾಸವನ್ನು ಕೊಡುವಂಥ ಶಕ್ತಿ ಭಗವಂತ ನಮ್ಮ ಸಂಘಕ್ಕೆ ಕೊಟ್ಟಿದ್ದ. ಬರೀ ನಾನು 36ರಿಂದ 400 ಇಟ್ಟೆ 500 ಇಟ್ಟೆ ಅಂತ ಹೇಳ್ತಿರಲ್ಲ, ಅಷ್ಟೇನ ಶಕ್ತಿ ಇರೋದು 8 ವರ್ಷದಲ್ಲಿ? 5,000 ಜನರನ್ನ ನಮ್ಗೆ ಭಗವಂತ ನಮ್ಮನ್ನು ಗೆಲ್ಲಿಸಿದ್ದೆ. ಆದರೆ ಕನಿಷ್ಠ 5,000ಕ್ಕೆ ಅವಕಾಶ ಮಾಡಿಕೊಡುವಂಥದ್ದನ್ನ ನಾವು ನಮ್ಮ ಜನಾಂಗದವ್ರಿಗೆ ಭರವಸೆ ಕೊಡ್ತೇನೆ. ನಂತರ ಸುಮಾರು ಆಸ್ತಿಗಳು ಆನೇಕಲ್ ಚಾರಿಟಬಲ್ ಟ್ರಸ್ಟ್ಗೆ ದಾನವಾಗಿ ಬಂದಿದೆ ಅಂತ ಇದೆ. ಯಾವ್ದಾವ್ದಂತ ಏನಾದರೂ ತಾವು ಟ್ರಾನ್ಸ್ಪರೆಂಟ್ ಕೊಟ್ಟಿದ್ದೀರಾ? ಹೇಳಿದ್ದೀರಾ? ಎಲ್ಲಿದೆ ಯಾವ್ಯಾವ ಆಸ್ತಿಗಳಂತ ಏನಾದ್ರು ಹೇಳಿದ್ದೀರಾ? ಒಂದು ದಿನ ಬಂದೇ ಬರುತ್ತೆ. ಎಷ್ಟು ಆಸ್ತಿಗಳನ್ನ ಯಾರ್ಯಾರು ಮಾರಾಟ ಮಾಡಿದ್ರು, ಯಾತಕ್ಕಾಗಿ ಮಾರಾಟ ಮಾಡಿದ್ರು, ಯಾರ್ಯಾರಿಗೆ ಮಾರಾಟ ಮಾಡಿದ್ರು, ಎಷ್ಟು ಹಣಕ್ಕೆ ಮಾರಾಟ ಮಾಡಿದ್ರು ಅನ್ನೋದನ್ನ ಖಂಡಿತ ಜನರ ಮುಂದೆ ತರ್ತೇವೆ. ಜನರ ಮುಂದೆ ಪೇಪರ್ ಸಮೇತವಾಗಿ ಇಡ್ತೇವೆ. ತಪ್ಪು ಮಾಡಿದವ್ರನ್ನ ಭಗವಂತನೂ ಸಹಿಸಲ್ಲ, ನಾವು ಬಿಡಲ್ಲ. ಆನೇಕಲ್ ತಿಮ್ಮಯ್ಯನವರ ಆತ್ಮಕ್ಕೂ ಶಾಂತಿ ಸಿಗಲ್ಲ. ಇದು ಎಂದೂ ಸಹ ನಿಮ್ಮ ಹಿಂದೆ ಬೆನ್ನಿಂದೆ ಕಾಡ್ತಾ ಇರುತ್ತೆ. ನಾವು ಬಿಡಲ್ಲ. ನಮ್ಮ ರಾಜ್ಯದಲ್ಲಿ ಜನಗಣತಿಯ ಸಮಯದಲ್ಲಿ ನಮ್ಮ ಜನಾಂಗ ಕಡಿಮೆ ಜನಗಣತಿಯಲ್ಲಿ ಬಂದಿರುತ್ತೆ. ಎಲ್ಲ ಜನಾಂಗದವರು ಅದನ್ನು ಹೋರಾಟ ಮಾಡಿ ಪ್ರಶ್ನೆ ಮಾಡ್ತಾರೆ. ಸೌಜನ್ಯಕ್ಕಾದ್ರೆ ನೀವು ಒಂದು ಸಲ ನಮ್ಮ ಜನಾಂಗದ ಜನಗಣತಿ ಸರಿ ಇಲ್ಲ ಅಂತ ಏನಾದರೂ ಒತ್ತಾಯ ಮಾಡಿ ಹೋರಾಟ ಮಾಡಿದ್ದೀರಾ? ಅಟ್ಲೀಸ್ಟ್ ಜನಗಣತಿಯ ವಿಷಯದಲ್ಲಿ ಜನರಿಗೆ ಮಾಹಿತಿ ಕೊಟ್ಟಿದ್ದೀರಾ? ಯಾವ ರೀತಿ ನಮ್ಮ ಜಾತಿಯನ್ನು ಬರೆಸಬೇಕು, ಯಾವ ರೀತಿಯಾಗಿ ನಾವು ಜನಗಣತಿಗೆ ಬಂದಂಥವ್ರಿಗೆ ಸಹಕಾರ ಕೊಡಬೇಕಂತ ಏನಾದರೂ ಹೇಳಿದ್ದೀರಾ? ಕನಿಷ್ಠ ಸೌಜನ್ಯ ಅಲ್ವಾ ಕರ್ನಾಟಕ ಪ್ರದೇಶ ಬಲ್ಜ ಸಂಘದ್ದು? ನಮ್ಮ ಕರ್ತವ್ಯ ಅಲ್ವಾ ಅದು? ನೋಡಿ, ಇದೆಲ್ಲ ನಮ್ಮ ಸ್ವಾರ್ಥಕತೆಯ ಒಂದು ರಾಜಕೀಯ ಆದರೆ ದಯವಿಟ್ಟು ನಮ್ಮ ಮುಂದಿನ ಪೀಳಿಗೆಗೆ ಆಯಿತು. ನಮ್ಮ ಜನಾಂಗದವರು ಇಲ್ಲಿವರೆಗೆ ಏನೇನು ಮಾಡ್ಕೊ ಬಂದಿದ್ದಾರೆ, ಭಗವಂತ ಅವರ ಬೆನ್ನಿಂದೆ ಕಟ್ತಾರೆ ತಪ್ಪು ಮಾಡಿರೋದನ್ನ. ಮುಂದಿನ ಪೀಳಿಗೆಗಾಗಿ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ. ಅತಿ ಮುಖ್ಯವಾಗಿ ನಮಗೆ ನಮ್ಮ ಜನಾಂಗಕ್ಕೆ ಟುಯ್ಯ ಬರಲಿ. ಶ್ರೀಮಂತರು ಅವರೇ ಆಗ್ತಾರೆ, ಡಾಕ್ಟರ್ಗಳು ಅವರೇ ಆಗ್ತಾರೆ, ಅವರೇ ಒಳ್ಳೆ ಒಳ್ಳೆಯ ರಾಜಕೀಯ ವ್ಯಕ್ತಿಗಳಾಗ್ತಾರೆ, ಒಳ್ಳೆ ಒಳ್ಳೆಯ IAS ಆಗ್ತಾರೆ, IPS ಆಗ್ತಾರೆ, ಕಲೆಕ್ಟರ್ಗಳಾಗ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡಿ. ತಪ್ಪು ಸಂದೇಶ ಕೊಡೋದನ್ನು ಮೊದಲು ಬಿಡಿ. ಜನರಿಗೆ ಅವರ ಇಚ್ಛೆಯಂತೆ ಓಟ್ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡಿ. ರಾಜಕೀಯವಾಗಿ ಮಾತಾಡ್ತಾರಂತ ಅಂದ್ಕೊಳ್ಳೋವಂಥದ್ದು ಸರಿಯಲ್ಲ. ವಾಸ್ತವಾಂಶ ಮಾತಾಡ್ತಾ ಇದ್ದೀನಿ. ಯಾವ ಶ್ರೀಮಂತರು ಯಾವ ದುಡ್ಡು ಏನು ನಮ್ಮಲ್ಲಿರಲ್ಲ. ಕೈ ಮುಗಿದು ಕೇಳ್ಕೊತೀನಿ, ಮುಂದಿನ ಪೀಳಿಗೆಗೆ ಟುಯ್ಯಬೇಕು. ಬಡ ಜನರು ಮುಂದೆ ಒಳ್ಳೆಯ ಹಂತಕ್ಕೆ ಬೆಳಿಬೇಕಾಗುತ್ತೆ, ಆಗ ಅವರೇ ಶ್ರೀಮಂತರಾಗ್ತಾರೆ. ಟುಯ್ಯಗೆ ಹೋರಾಟ ಮಾಡುವಂಥ ಜನರ ಜೊತೆ ನಮ್ಮ ಜನ ಇವತ್ತು ನಿಲ್ಲಬೇಕಾಗುತ್ತೆ. ದಯವಿಟ್ಟು ನಮ್ಮ ಸಿಂಡಿಕೇಟ್ಗೆ, ನಮ್ಮ ಕೈವಾರ ತಾತಯ್ಯನವರ ಸಿಂಡಿಕೇಟಲ್ಲಿ ನಾನೂ ಕಾರ್ಯದರ್ಶಿ ಸ್ಥಾನಕ್ಕೆ ಕಂಟೆಸ್ಟ್ ಮಾಡಿದ್ದೀನಿ. ದಯವಿಟ್ಟು ನಮ್ಮ ಸಿಂಡಿಕೇಟ್ಗೆ ನೀವು ವೋಟ್ ಮಾಡಬೇಕಾಗಿ ತಮ್ಮಲ್ಲಿ ಕಳಿಕಳಿಯ ಮನವಿ ಮಾಡ್ತಾ ಇದ್ದೀನಿ. ನನ್ನ ಕ್ರಮ ಸಂಖ್ಯೆ 8, ನನ್ನ ಸಿಂಬಲ್ಲು ಕೋಟ್. ದಯವಿಟ್ಟು ಒಂದು ಅವಕಾಶ ಕೊಡಿ. ಜನರ ಸೇವೆಗಾಗಿ ನನ್ನ ಶಕ್ತಿ ಮೀರಿ ದುಡಿಯುತ್ತೇನೆ. ನಮ್ಮ ಕೈವಾರ ತಾತಯ್ಯನವರ ಸಿಂಡಿಕೇಟನ್ನು ತಾವು ಗೆಲ್ಲಿಸಿದ್ದೇ ಆದರೆ 1,050 ರೂಪಾಯಿ ಕಟ್ಟುವಂಥ ಪರಿಸ್ಥಿತಿ ಇರಲ್ಲ. ನೀವು ಮೆಂಬರ್ಶಿಪ್ ಆಗಬೇಕಾದ್ರೆ 250 ರೂಪಾಯಿ ನಮ್ಮ ಬಲ್ಜ ಕೇಂದ್ರ ಸಂಘಕ್ಕೆ ಕಟ್ಟುವಂಥದ್ದು. ಅದರಲ್ಲಿ ಇನ್ನೊಂದು 250 ರೂಪಾಯಿ ನಮ್ಮ ತಾಲೂಕಿನ ಮಟ್ಟದಲ್ಲಿ ಬಲ್ಜ ಸಂಘಕ್ಕೆ ಕಟ್ಟುವಂಥದ್ದು. ಬರೀ 500 ರೂಪಾಯಿನ ನಾವು ಪಡ್ಕೊಳ್ಳುವಂಥದ್ದು. 250 ರೂಪಾಯಿ ತಾಲೂಕು ಬಲ್ಜ ಸಂಘಕ್ಕೆ, 250 ರೂಪಾಯಿ ಕೇಂದ್ರ ಬಲ್ಜ ಸಂಘಕ್ಕೆ ಕಟ್ಟುವಂಥದ್ದನ್ನು ಮಾಡ್ತೀವಿ. ತಾಲೂಕು ಮಟ್ಟದಲ್ಲೇ ಓಟ್ ಹಾಕುವಂಥ ಪರಿಸ್ಥಿತಿನ ತಂದು ಖಂಡಿತ ಕೊಡ್ತೀವಿ. ಇವತ್ತು ನೋಡಿ, ರಾಯಚೂರಿಂದ ಬಂದು ಬೆಂಗಳೂರಲ್ಲಿ ಓಟ್ ಹಾಕಬೇಕು, ಬಳ್ಳಾರಿಯಿಂದ ಬರಬೇಕು, ಬೀದರಿಂದ ಬರಬೇಕು, ಚಾಮರಾಜಪೇಟೆಯಿಂದ ಬರಬೇಕು. ಯಾಕೆ? ಅಲ್ಲಿಗೆ ಬೂತನ್ನು ಕಳ್ಸೋಕ್ಕಾಗಲ್ವಾ? ನಿಮ್ಗೆ ಅವ್ರು ನಿಮ್ಮ ಕಣ್ಣು ಮುಂದೆ ಬಂದು ಓಟ್ ಹಾಕಬೇಕು. ನಿಮ್ಮ ಪರಿಸ್ಥಿತಿ ಅದು. ನಮ್ಮನ್ನು ಗೆಲ್ಸಿದ್ದೆ ಆದರೆ ಈ ಪರಿಸ್ಥಿತಿ ಇರಲ್ಲ. ಜಿಲ್ಲಾ ಮಟ್ಟದಲ್ಲಿ
ವಿದ್ಯಾಸಂಸ್ಥೆಗಳನ್ನು ಕಟ್ಟುವಂಥದ್ದನ್ನು ಇವತ್ತೊಂದು ದಿನ ಭರವಸೆ ಕೊಡ್ತೇವೆ. ಸಮುದಾಯ ಭವನ ಕಟ್ಟುವಂಥದ್ದು ನಮ್ಮ ಸರ್ಕಾರದಲ್ಲಿ ತಾವು ಕನಿಷ್ಠ ಪಕ್ಷ ಒಂದು 2 ಎಕರೆ ಆದರೂ ಜಮೀನು ಕೊಡಿ ತಾಲೂಕಿಗೆ ಒಂದೊಂದು ಕಡೆ ಅಂತ ತಾವು ಕೇಳಿದ್ದೀರಾ? ತಾಲೂಕು ಬೇಡ, ಜಿಲ್ಲೆಗೆ 1-2 ಎಕರೆ ಕೊಡಿ ಅಂತ ಕೇಳಿದ್ದೀರಾ? ಇಲ್ಲ. ಜನ ನಮ್ಗೆ ಅವಕಾಶ ಕೊಡಲಿ, ತಾಲೂಕಿಗೆ ಕನಿಷ್ಠ 2 ಎಕರೆಯನ್ನು ಜಮೀನು ಕೊಡಿ ಅನ್ನೋ ಒತ್ತಾಯ ಮಾಡ್ತೀವಿ. ಆ ಭರವಸೆನೂ ಕೊಡ್ತೀವಿ. ನಾವು ಸರ್ಕಾರದ ಮುಂದೆ ಹೋರಾಟ ಮಾಡಿ ಎಲ್ಲ ಜನಾಂಗಕ್ಕೆ ಕೊಟ್ಟಂಗೆ, ನಾವು ಸ್ಪೆಷಲ್ ಅಲ್ಲ, ಸುಮಾರು ಎಲ್ಲ ಜನಾಂಗಕ್ಕೂ ಕೊಟ್ಟಿದ್ದಾರೆ. ನಮ್ಮ ಜನಾಂಗದವರು ಕೇಳು ಇಲ್ವಲ್ಲ, ನಾವು ಕೇಳ್ತೇವೆ. ನಾವು ನಮ್ಮ ಜನಾಂಗದ ಪರವಾಗಿ ನಿಲ್ತೇವೆ. ಪ್ರತಿ ತಾಲೂಕಿಗೂ 2 ಎಕರೆ, ಕನಿಷ್ಠ 2 ಎಕರೆಯನ್ನು ಕೊಡುವಂಥದ್ದನ್ನು ಮಾಡ್ತೇವೆ. ಸಮುದಾಯ ಭವನಗಳನ್ನು ಕೊಡುವಂಥದ್ದು ಮಾಡ್ತೇವೆ. ನಮ್ಮ ತಾತಯ್ಯವರ ಎಲ್ಲ ಕಡೆನೂ ಅವರ ಸಂಪೂರ್ಣವಾದಂತಹ ಸಮುದಾಯ ಭವನ ಮತ್ತು ಜಿಲ್ಲಾ ಮಟ್ಟದಲ್ಲಿ ತಾತಯ್ಯನವರ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡೋದಕ್ಕೆ ಒತ್ತಾಯ ಮಾಡ್ತೇವೆ. ನಮ್ಮ ರಾಜ್ಯದಲ್ಲಿ ತಾತಯ್ಯನವರ ಹೆಸರಿನಲ್ಲಿ ವಿದ್ಯಾಸಂಸ್ಥೆಗಳನ್ನು ಕಟ್ಟುವ ರೀತಿಯಲ್ಲಿ ಸರ್ಕಾರದಲ್ಲಿ ಒತ್ತಾಯ ಮಾಡ್ತೇವೆ. ಸಂಪೂರ್ಣವಾಗಿ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಡೋದಕ್ಕೆ ನಮ್ಮ ರಾಜ್ಯದ ಅತ್ಯುನ್ನತ ಎಜುಕೇಷನ್ಗಳಲ್ಲಿ ಸುಮಾರು ಜನ ನಮ್ಮ ಜನಾಂಗದವ್ರದ್ದು ವಿದ್ಯಾಸಂಸ್ಥೆಗಳಿದೆ. ತೀರಾ ನಿರಾಶ್ರಿತ ಅವರಿಗೆ ಉಚಿತ ವಿದ್ಯಾಭ್ಯಾಸ ಕೊಡುವಂಥದ್ದನ್ನು ನಮ್ಮ ಉನ್ನತವಾದಂತಹ ಯೂನಿವರ್ಸಿಟೀಸ್ ಎಷ್ಟೋ ಇದ್ದಾವೆ, ಅದರಲ್ಲಿ ನಾವು ಜನರ ಪರವಾಗಿ ಕೇಳಿ ರಿಕ್ವೆಸ್ಟ್ ಮಾಡಿ ಸಂಪೂರ್ಣ ವಿದ್ಯಾಭ್ಯಾಸವನ್ನು ಉಚಿತವಾಗಿ ಕೊಡೋ ರೀತಿಯಲ್ಲಿ ನಾವು ಇವತ್ತು ಭರವಸೆ ಕೊಡ್ತಾ ಇದ್ದೇವೆ. ತಾವು ಒಂದಾದರೂ ಮಾಡಿದರೆ ಈ ಥರದ್ದು ಒಂದು ಹೇಳಿ. ನೀವು ಸೌಜನ್ಯಕ್ಕೆ ಒಂದು ಅರ್ಜಿ ಕೊಟ್ಟಿದ್ದೀರಾ? ಇಲ್ಲ. ಒಂದು ಮಗುನ ಓದಿಸಿದ್ದೀರಾ? ಇಲ್ಲ. ದಯವಿಟ್ಟು ನಾನು ನಮ್ಮ ಜನಾಂಗದವರಲ್ಲಿ ಮನವಿ ಮಾಡ್ಕೊತೇನೆ, ಬದಲಾವಣೆಯು ಜಗದ ನಿಯಮ. ಒಂದು ಅವಕಾಶ ಕೊಡಿ. ನಮ್ಮ ಸಿಂಡಿಕೇಟಲ್ಲಿ 2 ಡಾಕ್ಟರ್ಸ್ ಇದ್ದಾರೆ, ಎಜುಕೇಷನಿಸ್ಟ್ ಇದ್ದಾರೆ, ಒಳ್ಳೆಯ ಮನಸ್ಥಿತಿ ಇರುವಂಥ ಜನ ಇದ್ದಾರೆ, ನಾಯಕರು, ಒಳ್ಳೆ ನಾಯಕರು ಇದ್ದಾರೆ ನಮ್ಮ ಜೊತೆ. ನಮ್ಗೆ ಅವಕಾಶ ಮಾಡಿಕೊಡಿ, ನಿಮ್ಮೊಟ್ಟಿಗೆ ನಾವಿರ್ತೇವೆ. ಹೀಗಾಗಿ ನಮ್ಮ ಸಿಂಡಿಕೇಟ್ಗೆ ಒಂದು ಮತ ಕೊಡಿ.